ಡಿಕೆ ಶಿವಕುಮಾರ್ ಅವರು ಆಯ್ಕೆ ಆಗಿರುವಂತದ್ದು. ತವರು ಜಿಲ್ಲೆ ಆಗಮಿಸಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಪವರ್ ಸೆಂಟರ್ ಆಗಲಿದೆಯಾ ಹಾಗಾದ್ರೆ ಕಲಬುರಗಿಯಲ್ಲಿನ ಖರ್ಗೆ ನಿವಾಸ ಅನ್ನುವಂತಹ ಪ್ರಶ್ನೆ. ಎಸ್ ನೋಡಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸಲಿದ್ದಾರೆ ಇವತ್ತು ಬೆಳಗ್ಗೆ 9:40ಕ್ಕೆ. 2 ದಿನ ಕಲಬುರಗಿಯಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಲ್ಟ್ ಆಗಲಿದ್ದಾರೆ. ಸ್ಥಳೀಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಖರ್ಗೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಂದ ಈಗ ಸಿಕ್ಕಾಪಟ್ಟೆ ಲಾಬಿ ನಡೀತಾ ಇದೆ. ಈ ಮಧ್ಯೆ ಕಲಬುರಗಿಗೆ ಆಗಮಿಸುತ್ತಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಹಾಗಾದ್ರೆ ಅವರ ನಿವಾಸ ಏನಾದ್ರೂ ಪವರ್ ಸೆಂಟರ್ ಆಗಲಿದೆಯಾ ಅನ್ನುವಂತಹ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಕಾಡ್ತಾ ಇರುವಂತದ್ದು. ಎಸ್ ನೋಡಿ, ಈ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೇ ಗೊಂದಲಗಳಾಗ್ಲಿ, ಏನೇ ಸಮಸ್ಯೆಗಳುಂಟಾಗ್ಲಿ, ಆಗ ಮುಂದೆ ಬರುವಂಥದ್ದೇ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ. ಈ ಹಿಂದೆ ಎಷ್ಟರ ಮಟ್ಟಿಗೆ ನಾಯಕತ್ವ ಗೊಂದಲ ಆಗಿತ್ತು ಅನ್ನುವಂಥದ್ದು ಎಲ್ಲರಿಗೂ ಕೂಡ ತಿಳಿದಿರುವಂಥದ್ದು. ಆ ಸಂದರ್ಭದಲ್ಲಿ ಪ್ರತಿ ಬಾರಿ ಹೋದ್ಲಾಗಲೂ ಕೂಡ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಮನವೊಲಿಸುವಂತಹ ಪ್ರಯತ್ನ, ಯಾಕಂತಂದ್ರೆ ಡೈರೆಕ್ಟ್ ಆಗಿ ಹೋಗಿ ರಾಹುಲ್ ಗಾಂಧಿ ಅವರ ಮುಂದೆ ಪ್ರಸ್ತಾಪ ಮಾಡೋಕ್ಕಾಗಲ್ಲ ಅನ್ನುವಂತಹ ವಿಚಾರ ಏನಿದೆ, ಸೊ ಅವೆಲ್ಲ ವಿಚಾರವನ್ನ ಡೈರೆಕ್ಟ್ ಆಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದಿಡ್ತಾ ಇದ್ರು. ನೀವೇ ಹೋಗಿ ಅಟ್ಲೀಸ್ಟ್ ಕನ್ವಿನ್ಸ್ ಮಾಡಿ ಅಂತ ಹೇಳಿ. ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ರಾಜಶೇಖರಯ್ಯ, ಪ್ರತಿಯೊಂದನ್ನು ಗಮನಿಸಿದಾಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗ್ತಿದ್ದಾವೆ, ಆ ಸಂದರ್ಭದಲ್ಲಿ ಏನೇ ಗೊಂದಲ ಆಗಲಿ, ಏನೇ ಸಮಸ್ಯೆಗಳಾಗಲಿ, ಮೊದಲಿಗೆ ಬರೋದೇ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು. ಸೊ ಎಷ್ಟು ಗಂಟೆಗೆ ಆಗಮಿಸ್ತಿದ್ದಾರೆ, ಹಾಗಾದ್ರೆ ಏನಾದರೂ ಪವರ್ ಸೆಂಟರ್ ಆಗುತ್ತಾ ಅವರ ನಿವಾಸ ಅಂತ ಹೇಳಿ? ಹೌದು ದೀಪಾ, ನಿಜವಾಗ್ಲೂ ಏನಂದ್ರೆ ನಿನ್ನೆ ತಡರಾತ್ರಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಯಿಂದ ಹೈದರಾಬಾದ್ಗೆ ಬಂದು ಹೈದರಾಬಾದ್ ನಲ್ಲಿ ವಸತಿ ಮಾಡಿರ್ತಕ್ಕಂಥದ್ದು. ಇಂದು ಬೆಳಗ್ಗೆ 9 ಗಂಟೆಗೆ ವಿಶೇಷ ವಿಮಾನದಲ್ಲಿ ಹೈದರಾಬಾದ್ ನಿಂದ ಹೊರಟು ಕಲಬುರಗಿಗೆ 9:40ಕ್ಕೆ ಕಲಬುರಗಿ ವಿಮಾನ ನಿಲ್ದಾಣವನ್ನು ತಲುಪಲಿದ್ದಾರೆ. ಕಲಬುರಗಿಯಲ್ಲಿ 2 ದಿನಗಳ ಕಾಲ ಅವರ ವಸತಿ ಇರತಕ್ಕಂಥದ್ದು. ಅಂದ್ರೆ ಇವತ್ತು ಸ್ಥಳೀಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇವತ್ತು ಕೂಡ ಕಲಬುರಗಿಯಲ್ಲೇ ವಸತಿಯನ್ನ ಮಾಡ್ತಾ ಇದ್ದಾರೆ. ನಾಳೆನ ಪ್ರೋಗ್ರಾಮ್ ಅನ್ನ ಇನ್ನು ನಿಗದಿ ಆಗಿಲ್ಲ ಯಾವುದು ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ಮತ್ತು ನಾಳೆ ಕಲಬುರಗಿಯಲ್ಲಿ ಇರಲಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಹಾಗಾಗಿ ಈ ಒಂದು ಕಲಬುರಗಿ ಏನಿದೆ, ಕಲಬುರಗಿ ಇದೀಗ ಪವರ್ ಸೆಂಟರ್ ಆಗುತ್ತಾ ಅನ್ನುವಂಥದ್ದು ಕೂಡ, ಯಾಕೆಂದ್ರೆ ಇದೀಗ ಪಟ್ಟಿಯನ್ನ ತೆಗೆದುಕೊಂಡು ದೆಹಲಿಗೆ ಹೊರಟಿರುವಂತ ರಾಜ್ಯ ನಾಯಕರುಗಳು ಕಲಬುರಗಿಯತ್ತ ಮುಖ ಮಾಡುವಂತ ಸಾಧ್ಯತೆಗಳು ಇರತಕ್ಕಂಥದ್ದು. ಅಲ್ಲದೆ ಸಚಿವಾಕಾಂಕ್ಷಿಗಳು ಕೂಡ ಕಲಬುರಗಿಯತ್ತ ಮುಖ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಈ ವಿಚಾರ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಖರ್ಗೆ ಅವರು ಕಲಬುರಗಿಲಿನೇ 2 ದಿನಗಳ ಕಾಲ ಏನು ವಸತಿಯನ್ನ ಮಾಡ್ತಿದ್ದಾರೆ. ಹೀಗಾಗಿ ಸಚಿವರ ಒಂದು ಪಟ್ಟಿಯನ್ನ ಕಲಬುರಗಿಯಿಂದಲೇ ನೀಡ್ತಾರ ಅಂತಕ್ಕಂತ ವಿಚಾರ ಕೂಡ ಇಲ್ಲಿ ಬರುತ್ತೆ. ಹಾಗಾಗಿ ಕಲಬುರಗಿಯಲ್ಲಿ 2 ದಿನಗಳ ಕಾಲ ಏನು ಖರ್ಗೆ ಅವರು ಇರ್ತಾರೆ. ಹಾಗಾಗಿ ರಾಜ್ಯ ರಾಜಕಾರಣ ಕಲಬುರಗಿಯತ್ತ ಮುಖ ಮಾಡುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಬರ್ತಕ್ಕಂಥದ್ದು. ದೀಪಾ, ನಿಜಕ್ಕೂ ಈ ಹಿಂದೆ ಎಷ್ಟರ ಮಟ್ಟಿಗೆ ನಾಯಕತ್ವ ಗೊಂದಲ ಆಗಿತ್ತು ಅನ್ನುವಂಥದ್ದು ಗೊತ್ತೇ ಇದೆ ರಾಜಶೇಖರಯ್ಯ. ಅಂದ ಹಾಗೆ ಈ ಬಾರಿ ಏನಾದರೂ ಇದಕ್ಕೆ ಏನು ಗೊಂದಲ ಕ್ರಿಯೇಟ್ ಆಗಿದೆ, ಸಾಕಷ್ಟು ಶಾಸಕರಾಗಿರ್ಬೋದು, ಸಚಿವರು ಆಗಿರ್ಬೋದು, ತಮ್ಮ ಸ್ಥಾನಮಾನವನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾಗಿ ಕಸರತ್ತನ್ನ ಮಾಡ್ತಿದ್ದಾರೆ. ಸೊ ಹಾಗಾಗಿ ಎಲ್ಲಾ ಗೊಂದಲಕ್ಕೆ ತೆರೆಯುವಂತಹ ಕೆಲಸ ಆಗುತ್ತಾ ಹೆಂಗೆ? ಹೌದು, ಯಾಕಂದ್ರೆ ಇದೀಗ ಸಾಕಷ್ಟು ಈಗ ದೆಹಲಿಯತ್ತ ಮುಖ ಮಾಡಿರ್ತಕ್ಕಂಥ ರಾಜ್ಯ ನಾಯಕರುಗಳು ಇದೀಗ ಕಲಬುರಗಿಯತ್ತ ಮುಖ ಮಾಡಬಹುದು. ಈಗ ಏನು ದೆಹಲಿಯಲ್ಲಿ ಪಟ್ಟಿಯನ್ನ ತೆಗೆದುಕೊಂಡು ಹೋಗುವಂತ ಏನು ವಿಚಾರಗಳ ರಾಜ್ಯ ರಾಜಕಾರಣದಲ್ಲಿ ನಡೆದಿದೆ. ಇದೀಗ ಇಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಯಲ್ಲಿ ಇರಬೇಕಾಗಿತ್ತು. ಆದ್ರೆ ಅವರು ಕಲಬುರಗಿಗೆ ಬಂದಿರೋದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಈ ಒಂದು ರಾಜ್ಯ ರಾಜಕಾರಣದ ಏನು ಬೆಳವಣಿಗೆಗಳು ನಡೆದಿದ್ದಾವೆ, ಈ ಒಂದು ಬೆಳವಣಿಗೆಗೆ ಕಲಬುರಗಿಯಿಂದಲೇ ಒಂದು ಚಾಲನೆ ಸಿಗುತ್ತಾ, ಕಲಬುರಗಿಯಿಂದಲೇ ಪಟ್ಟಿ ಸಿಗುತ್ತಾ, ಅಥವಾ ಈ ಒಂದು ಸಚಿವಾಕಾಂಕ್ಷಿಗಳು ಕಲಬುರಗಿಯತ್ತ ದೌಡಾಯಿಸ್ತಾರ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡ್ತಾರ ಅಂತಕ್ಕಂಥದ್ದು ಕೂಡ. ಯಾಕಂದ್ರೆ ಯಾರ್ಯಾರು ಸಚಿವಾಕಾಂಕ್ಷಿ ಇದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ದೆಹಲಿಗೆ ಒಂದು ಸುತ್ತು ಹೋಗಿ ಬಂದಾಗಿದೆ. ಯಾವ್ದಾದ ಬಳಿಕ 2ನೇ ಸುತ್ತಿನಲ್ಲಿ ಈಗ 2 ಪಟ್ಟಿಗಳನ್ನ ತೆಗೆದುಕೊಂಡು ಡಿಕೆ ಶಿವಕುಮಾರ್ ಅವರು ಇವತ್ತು ಏನು ದೆಹಲಿಗೆ ಹೊರಟಿರುವಂತದ್ದು. ಆದ್ರೆ ಈ ಒಂದು ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ಕಲಬುರಗಿಗೆ ಬಂದಿರೋದ್ರಿಂದ ಈಗ ಕಲಬುರಗಿಯತ್ತ ಮುಖ ಮಾಡ್ತಾರ ಅನ್ನೋದು, ಕಲಬುರಗಿಯಲ್ಲಿ ಎಲ್ಲದಕ್ಕೂ ಕೂಡ ತೆರೆ ಎಳಿತಾರ ಅನ್ನೋದು ಕೂಡ ಇದೀಗ ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ದೀಪಾ, ಎಸ್ ರಾಜಶೇಖರಯ್ಯ, ತಾಂಗೆ ತಮ್ಮ ಮಾಹಿತಿಗಾಗಿ. ಎಸ್ ನೋಡಿ, ಈಗ
ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಏನಾದರೂ ಪವರ್ ಸೆಂಟರ್ ಆಗಲಿದೆಯಾ? ಮತ್ತಷ್ಟು ಶಾಸಕರಾಗಿರ್ಬೋದು, ಸಚಿವರುಗಳಾಗಿರ್ಬೋದು, ಏನಾದರೂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡುವಂತಹ ಸಾಧ್ಯತೆ ಏನಾದರೂ ಇದೆನಾ? ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಮಂದಿ ಟವಲ್ ಹಾಸ್ತಿದ್ದಾರೆ, ಲಾಬಿ ಮಾಡ್ತಾ ಇದ್ದಾರೆ. ಸೊ ಏನಾದರೂ ಇದಕ್ಕೆ ತರೆಳಿಯುವಂತಹ ಕೆಲಸ ಆಗುತ್ತಾ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ? ಕಾದ್ ನೋಡ್ಬೇಕಾಗತ್ತೆ. ಯಾಕಂತಂದ್ರೆ ನಮ್ಮ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳಾಗ್ತಾ ಇದೆ. ಮತ್ತೆ ಪಕ್ಷಕ್ಕೆ ಪ್ರಾಬ್ಲಮ್ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಯೋಚನೆ ಮಾಡಬೇಕಾಗತ್ತೆ.